ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಜೋ ಸೈಮನ್ ಅವರು ಇತ್ತೀಚೆಗೆ ನಮ್ಮನ್ನು ಬಿಟ್ಟು ಹೋದರು. ಕನ್ನಡ ಚಿತ್ರರಂಗ ಕಂಡಂತ ಅದ್ಭುತ ಡೈರೆಕ್ಟರ್ ವಿಷ್ಣುವರ್ಧನ್ ಸರ್ಗೆ ಸಾಹಸ ಸಿಂಹ ಅಂತ ಹೇಳಿ ಬಿರುದು ಕೊಡಿಸಿದವರು ಅವರು. ಒಂದು 2-2.5 ವರ್ಷದ ಹಿಂದೆ ಬನಶಂಕರಿ BDA ಕಾಂಪ್ಲೆಕ್ಸ್ ಪಕ್ಕ ಒಂದು ಹೋಟ್ಲ್ ಇದೆ, SLV ಅಂತ. ಹಲವು ಜನರಿಗೆ ಗೊತ್ತಿರುತ್ತೆ ಇದು. ಅಲ್ಲಿ ಸಿಕ್ಕಿದ್ರು. ಅವಾಗ ನಾ ಮಾತಾಡಿಸಿದೆ. ಅಂದ್ರೆ ನಮ್ದೆಲ್ಲ ಗೊತ್ತಲ್ಲ, ಸಿನಿಮಾ ಹುಚ್ಚು ನಮಗೆ. ಯಾರು ಕಂಡ್ರು ಹಿರಿಯ ವ್ಯಕ್ತಿಗಳು ಹೋಗಿ ಮಾತಾಡಿಸಿ ಅವ್ರನ್ನ ತಲೆ ತಿಂದ್ಬಿಡ್ತೀವಿ ನಾವು. ಏನಾದ್ರೂ ಮಾಹಿತಿ ಸಿಗುತ್ತಾ ಅಂತ. ಅಲ್ಲಿ ಕೆಲವು ವಿಷಯಗಳೆಲ್ಲ ಮಾತಾಡ್ತಿದ್ವಿ. ಒಂದು ಅರ್ಧ ಗಂಟೆ ಮಾತಾಡಿದ್ರು ಅವರು. ಎಷ್ಟು ಒಳ್ಳೆ ವ್ಯಕ್ತಿ ಅಂದ್ರೆ ಒಂದಿಷ್ಟು ಕೂಡ ಅವರಿಗೆ ದೊಡ್ಡಸ್ತಿಕೆ ಇಲ್ಲ, ಜಂಬ ಇಲ್ಲ. ಕೇಳಿದಕ್ಕೆಲ್ಲ ಪ್ರೀತಿಯಿಂದ ಆನ್ಸರ್ ಮಾಡೋರು, ಪ್ರೀತಿಯಿಂದ ಮಾತಾಡ್ಸೋರು. ಅಷ್ಟು ಒಂದು ಮುಗ್ಧ ಜೀವಿ ಅವರು. ಅವಾಗ ಎಲ್ಲ ವಿಷಯಗಳು ಮಾತಾಡ್ತಾ ಒಂದು ಸಿನಿಮಾ ಎತ್ಕೊಂಡೆ. ನನಗದು ಬೇಕಿತ್ತು ಮಾಹಿತಿ. ಅವಾಗೆಲ್ಲ ನಾನು ಟೈಪ್ ಮಾಡಿ ಆ ತರ ಎಲ್ಲ ಕಳಿಸ್ತಾ ಇದ್ದೆ. ವಾಟ್ಸ್ಆಪ್ ಎಲ್ಲ ಟೈಪ್ ಮಾಡಿ ಎಲ್ಲ ಫ್ರೆಂಡ್ಸ್ ಗಳಿಗೆ ಕಳಿಸ್ತಾ ಇದ್ದೆ ನಾನು. ಈಗ ಒಂದು ವೇದಿಕೆ ಸಿಕ್ಕಿದೆ, ಹಾಗಾಗಿ ಹೇಳ್ಕೋಬಹುದು. 1995 ಆ ಒಂದು ಕಾಲಘಟ್ಟದಲ್ಲಿ ಅನ್ಸುತ್ತೆ ಬರೋದದು. ಚಿರಂಜೀವಿ ರಾಜೇಗೌಡ ಅಂತ ಸಿನಿಮಾ. ಪ್ರಭಾಕರ್ ಅವ್ರದ್ದು, ಡಾಲಿ ಅವರು ಆಕ್ಟ್ ಮಾಡಿದ್ರು. ಅವ್ರು ಯಾಕಪ್ಪ ಈ ಸಿನಿಮಾ ಅಂದ್ರು, ಒಂದು ಅದ್ಭುತ ಹಾಡು ಮಾಡ್ಸಿದ್ರಿ ನೀವು, ಅದ್ಭುತ ಹಾಡಿದೆ ಸಿನಿಮಾದಲ್ಲಿ. ಒಂದು ಶೃಂಗಾರ ಗೀತೆ ನನಗೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಒಂದ್ 2 ಲೈನ್ ಹಾಡಿದೆ ನಾನು. ಬೆಂತಟ್ಬಿಟ್ಟು ಇದೆಲ್ಲ ನೆನಪು ಮಾಡ್ಕೊಂಡಿದ್ದೀರಾ ನೀವು, ತುಂಬಾ ಖುಷಿ ಆಗ್ತಿದೆ ಕಣ್ರಪ್ಪ, ನಿಮ್ಮಂತ ಫ್ಯಾನ್ಸ್ ಇರೋದು. ಇದೆಲ್ಲ ಆಕ್ಚುಲಿ ಯಾರು ಗೊತ್ತೇ ಇಲ್ಲ ತುಂಬಾ ಜನಗಳಿಗೆ. ಈ ಹಾಡು ಹಂಸಲೇಖ ಅವರ ಅಭಿಮಾನಿಗಳಿಗೆ ಗೊತ್ತಿರುತ್ತೆ, ಪ್ರಭಾಕರ್ ಅವ್ರನ್ನ ಇಷ್ಟಪಡೋರು ಗೊತ್ತಿರುತ್ತೆ ಹೊರತು ತುಂಬಾ ಡೀಪ್ ಆಗಿ ನೋಡಕ್ ಹೋಗಲ್ಲ ಅಂತ ಹೇಳಿದ್ರು. ಈ ಒಂದು ಹಾಡು ಮಾಡ್ಸಕ್ಕೆ ಜಗಳ ಆಯ್ತು ನನಗೂ ಹಂಸಲೇಖ ಅವ್ರಿಗೂ ಅಂದ್ರು. ಜಗಳನೇ ಆಯ್ತು ಅಂದ್ರೆ ಸೀರಿಯಸ್ ಆಗಲ್ಲ, ಒಂದು ವಿಷಯಕ್ಕೆ ಲೇಟ್ ಮಾಡೋರು. ಒಂದು ಒಳ್ಳೆ ಶೃಂಗಾರ ಗೀತೆ ಕೊಡ್ತೀನಿ ನಿಮ್ಗೆ ಇರಿ ಜೋಸೈಮನ್ ಅವರು, ವೆಯ್ಟ್ ಮಾಡಿ ಅಂತ ಹೇಳೋರು. ನನಗೆ ಹಳೇ ಪರಿಚಯ ಅವರು. ಅವ್ರು ರಂಗಭೂಮಿಲಿ ಇದ್ದಾಗ ನಂಗೆ ಪರಿಚಯ. ತುಂಬ ಒಂದು ಆತ್ಮೀಯತೆ ಇತ್ತು. ಬೇಗ ಬೇಕು ಅಂತ ನಾನು ಹಠ ಮಾಡ್ತಿದ್ದೆ. ಅವರು ಎಲ್ಲ ಹಾಡು ಮಾಡಿದ್ರು, ಒಂದು ಹಾಡು ಮಾತ್ರ ಲೇಟ್ ಆಗಿ ಕೊಟ್ಟರು. ಅಂದರೆ ನನಗೆ ಶೂಟಿಂಗ್ ಹೋಗ್ಬೇಕಿತ್ತು, ನಿಂತು ಶೂಟಿಂಗ್ ಆಗೋದು. ಈ ಸಿನಿಮಾ ನಾನು ಅನ್ಕೊಂಡಂಗೆ ಬರಲಿಲ್ಲ. ಅಟ್ರ್ ಫ್ಲಾಪ್ ಅಂತ ಅವರೇ ಹೇಳ್ಬಿಟ್ರು. ಅಟ್ರ್ ಫ್ಲಾಪ್ ಆಗೋಯ್ತು ಸಿನಿಮಾ, ಬೇಜಾರಾಯಿತು. ಯಾಕೆ ಮಾಡಿದೆ ಅನ್ಸ್ಬಿಡುತ್ತೆ ನನಗೆ. ಆದರೆ ಶೂಟಿಂಗ್ ಹೋಗ್ಬೇಕಿತ್ತು. ಕೆಲವು ಸಲ ಶೂಟಿಂಗ್ ನಿಂತು ಹೋಗ್ಬಿಡೋದು, ಕೆಲವು ಸಲ ಮುಂದುವರಿಯೋದು, ಈ ಥರ ಆಗ್ತಿತ್ತು. ತುಂಬ ಅಡ್ಡ ತಾಪತ್ರಗಳು ಬಂತು ಸಿನಿಮಾಗೆ. ಅಂದರೂ ಮಾಡಿ ಮುಗಿಸಿದೆ. ಹಂಸಲೇಖ ಜೊತೆ ಜಗಳ ಮಾಡಿ ಹಾಡು ಮಾಡಿಸ್ಕೊಂಡೆ. ಅದ್ಭುತ ಕೊಟ್ಟರು ಮಾತ್ರ. ಎಲ್ಲ ಹಾಡು ಬೇಗ ಕೊಟ್ಟಿದ್ದು, ಲೇಟ್ ಆಗಿ ಕೊಟ್ಟರು. ಬಟ್ ಲೇಟ್ ಆಗಿ ಕೊಟ್ಟರು ಕೂಡ ಸಖತ್ತಾಗಿತ್ತು ಹಾಡು. ನಂಗೆ ತುಂಬ ಇಷ್ಟ ಇತ್ತು ಈ ಹಾಡು. ಅಂದರೆ ಯಾರಿಗೋದಷ್ಟು ಗೊತ್ತಾಗಿಲ್ಲ. ಹರೇವೆ ಕುದುರೆ ಹೇರಿ ಬಾ ಅಂತ ಹಾಡು, ಶೃಂಗಾರನ ಕರೆಯೋದು. ಎಷ್ಟು ಚೆನ್ನಾಗಿದೆ ಅಂದರೆ ಹಾಡು. SPB ಚಿತ್ರಮ್ಮ ಅವ್ರು ಹಾಡಿದ್ದು ಎಕ್ಸ್ಟ್ರಾರ್ಡಿನರಿ ವೀಕ್ಷಕರೇ. ಶೃಂಗಾರನ ಕರೆದು ಶೃಂಗಾರನೇ ಹಾಡ್ಲಿ ಮಾಡ್ಬಿಡ್ತಾರೆ ಅವರು, ಅಷ್ಟು ಚೆನ್ನಾಗಿದೆ. ಹರೇವೆ ಕುದುರೆ ಏರಿ ಬಾ, ಹೃದಯವೇ ನಜರು ಮಾಡು ಬಾ, ಕಡಿವಾಣವಿಲ್ಲ ಮನದಾಸೆಗೆ, ಬಿಗುಮಾನವಿಲ್ಲ ರಸಪ್ರೇಮಿಗೆ, ನೆನಪೆಲ್ಲ ಕೂಡಿ ಬರಲಿ ಇಂದು ಜೊತೆಗೆ ಅಂತ ಹಾಡು. ಆ ಒಂದು ಪಲ್ಲವಿ ಶೃಂಗಾರಕ್ಕೆ ಕರೀತಾರೆ. ಚರಣದಲ್ಲಂತೂ ಅದ್ಭುತ ಶೃಂಗಾರ. ತುಟಿ ಯಾವ ಭಾಷೆ ಹೇಳಿತು ನಮ್ಮ ಈ ಒಲವಿಗೆ, ದೇಹದಲ್ಲಿ ದಾಹ ತುಂಬಿತು ನೀನು ಕಂಡ ಗಳಿಗೆ, ಮಾತಿನಲ್ಲಿ ಮೌನ ಸೇರಿತು ತೋಳು ನೀ ಚಾಚಲು, 100 ಬಣ್ಣ ಕೆನ್ನೆಗೇರಿತು ನಿನ್ನ ಮೈ ಸೋಕಲು, ಹೊಸತನ ಚಿಗುರಿದೆ ಹೃದಯ ಬೆರೆತಿದೆ, ಎದೆ ಸರಿಗಮ ನುಡಿಸಿದೆ ಮಧುರ ಮಿಲನ ಗಳಿಸಿದೆ, ಹುಡುಗಾಟದಲ್ಲಿ ಹುಡುಕಾಡುತ್ತಾ ಮಿಡುಕಾಟದಲ್ಲಿ ಮುದ ಕಾಣುತ್ತಾ, ಸುಖದಲ್ಲಿ ತೇಲಿ ಮುಳುಗಿ ಈಜಿ ಬರುವ ಅಂತ. ಆ ಪಲ್ಲವಿ ಚರಣ ಮೊದಲ ಚರಣ ಮಾತ್ರ ಆಡಿದೆ. ಅವ್ರಿಗೆ ತುಂಬಾ ಖುಷಿ ಆಯಿತು. ಏನಿದು ಅರ್ಥ ಮಾಡ್ಕೊಂಡ್ರೆ ಹೆವಿ ಶೃಂಗಾರ ಇದು. ಆದರೆ ಕೇಳಕ್ಕೆ ಒಂದು ಚೂರು ಆ ಶೃಂಗಾರ ಅಂತ ಅನ್ಸಲ್ಲ ನಮಗೆ. ಕೇಳ್ತಾರೆ ಒಂದು ಖುಷಿ ಆಗುತ್ತೆ ಕೇಳೋಕ್ಕೆ. SPB ಅವ್ರು ಆಡಿದಂಥ ಆ ಒಂದು ಸೌಂಡಿಂಗು, ಆಮೇಲೆ ಹಾಡಲ್ಲಿ ಮೊದಲು ಬರುವಂಥ ಆ ಒಂದು ಬಿಟ್ಟು, ಒಂದು ಕಹಳೆ ಉದ್ದಾಗಿದೆ ಬಿಟ್ಟು ಸ್ಟಾರ್ಟಿಂಗ್, ಅದು ಸಕ್ಕತ್ತಾಗಿದೆ. ಅದು ಸ್ಯಾಕ್ಸೋಫೋನ್ ಅದೂ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ರು ಆಡೋದು. 2ನೇ ಚರಣ ಅಂತೂ ಇನ್ನೂ ಸೂಪರು, ಹೈ ಲೆವೆಲ್ ಸಾಹಿತ್ಯ. ಬಾರು ನನ್ನ ಧೀರ ತೋರಿಸು ಕುದುರೆ ನಾನೇರುವೆ, ನಾಗಲೋಟದಲ್ಲಿ ಹಾರಿಸು ಪುಳಕ ನಾ ಹೊಂದುವೆ, ಏಕೋ ತುಂಟ ಹುಡುಗಿ ಈ ದಿನ ಎದೆಯ ಲಾವೇಗವು, ಹಾವು ಏಣಿ ಆಟದಂತಿದೆ ನಮ್ಮ ಈ ಭೇಟಿಯು, ಮಧು ಸುರಿಸುವ ಕ್ಷಣವಿದು ಅದರದೊಳಗೆ ಮನಸ್ಸಿಡು, ಅಧಿಹರೆಯದ ಕಥೆಯಿದು ವಿರಹ ನುಡಿದ ವ್ಯಥೆಯಿದು, ರಸಯಾತ್ರೆಗಿಂದು ಹೊರಟಾಗಿದೆ ಹೊಸ ಪ್ರೀತಿ ಭಾಷ್ಯ ಬರೆದಾಗಿದೆ, ಜಗವೆಲ್ಲ ದೂರ ಇರಲಿ ನಮ್ಮ ಹೊರಗೆ ಅಂತ. ಇದು ಅದ್ಭುತ ಸಾಂಗ್ ಇದು. ನೋಡಿ, ಇದೆಲ್ಲ ತುಂಬ ಜನಗಳಿಗೆ ಗೊತ್ತೇ ಇಲ್ಲ ವೀಕ್ಷಕರೇ. ಅಂದರೆ ಚಿರಂಜೀವಿ ರಾಜೇಗೌಡ ಅಂತ ಹೇಳಿ ಒಂದು ಸಿನಿಮಾ ಇದೆ ಅಂತ ತುಂಬ ಜನಗಳಿಗೆ ಗೊತ್ತಿಲ್ಲ ಅನ್ಸುತ್ತೆ. ಇಲ್ಲ ಸಿನಿಮಾ ಗೊತ್ತಿರ್ಬೋದು, ಈ ಹಾಡುಗಳನ್ನ ಯಾರು ಫಾಲೋ ಅಪ್ ಮಾಡಿಲ್ಲ ಅನ್ಸುತ್ತೆ. ಯೂಟ್ಯೂಬ್ ಸಿಗುತ್ತೆ. ಇನ್ನೊಂದು ಹಾಡಿದೆ, ಒಂದು ಕುಡುಕರು ಸಾಂಗ್ ಇದೆ, ಸಖತ್ತಾಗಿ ಬರ್ತಿದ್ರು. ಅದರಲ್ಲಿ ಒಂದು ಕುಡುಕರು ನೀತಿ ಪಾಠ ಹೇಳೋ ಥರ, ಅದು ಸಖತ್ತಾಗಿದೆ. ಅದು ಕುಡುಕರ ಹರಿಕತೆಗಳು ಪರರಿಗೆ ಪದ್ಯ, ಜಗದಲ್ಲಿ ಕುಡುಕರ ಒಳಗಿರುವುದು ಸತ್ಯ, ಹೊರಗಡೆ ನೋಡಲು ನಾ ಕಲಿಯುಗ ಭೀಮ, ಒಳಗಡೆ ಮನಸ್ಸಲ್ಲಿ ನಾ ಕರಗುವ ರಾಮ ಅಂತ. ನೋಡಿ, ಪ್ರಭಾಕರ್ ಸಿನಿಮಾ ಟೈಟ್ಲ್ ಬಂತು ಕಲಿಯುಗ ಭೀಮ, ಅಂದರೆ ಮ್ಯಾನರಿಸಮ್. ಇದು ಹಂಸಲೇಖ ಅವರ ಸಾಹಿತ್ಯದ ಒಂದು ಕೃಷಿ. ಸೂಪರಾಗಿ ಬರೆದಿದ್ರು. ಅದರಲ್ಲಿ ಇನ್ನೊಂದು ಅಮ್ಮ ದಯಬಾರದೇನು ಅಂತ ಒಂದು ಹಾಡಿದೆ, ಒಳ್ಳೆ ಸಾಂಗ್ ಅದು, ಒಂದು ಭಾವನಾತ್ಮಕ ಸಾಂಗು. ನೋಡಿ, ಎಲ್ಲ ಒಳ್ಳೆ ಹಾಡುಗಳಿತ್ತು. 4 ಹಾಡಲ್ಲಿ ಒಂದು ಹಾಡಂತೂ ಹರೇವೆ, ಅದಂತೂ ತುಂಬ ಸೂಪರ್ ಹಿಟ್ ಆಗಬೇಕಿತ್ತು ಹಾಡೋದು. ಈಗ ಯಾವ ರೀತಿ ಹಂಸಲೇಖ ಅವರ ಶೃಂಗಾರ ಗೀತೆ ಸೂಪರ್ ಹಿಟ್ ಆಗಿದೆಯಲ್ಲ, ಅಣ್ಣಯ್ಯ, ಗಡಿಬಿಡಿ ಗಂಡು, ಇದೆಲ್ಲ ಶೃಂಗಾರ ಗೀತೆಗಳಿವೆ. ಆ ರೀತಿ ಓಡಬೇಕಿತ್ತು ಈ ಹಾಡು. ಆ ಜೋಸೆಮನ್ ಅವರು ಹೇಳಿದ್ರು, ಇದೆಲ್ಲ ಹಿಟ್ಟಾಗಬೇಕಿದ್ದ ಹಾಡುಗಳಪ್ಪ, ಸಿನಿಮಾದ ಫೇಲ್ಯೂರಿಂದ ಹಿಟ್ಟಾಗಲಿಲ್ಲ. ನಾನು ತುಂಬ ಎಡವುಬಿಟ್ಟೆ ಆ ಸಿನಿಮಾ ಮಾಡುವಾಗ. ತುಂಬ ಕಾಂಪ್ರಮೈಸ್ ಮಾಡಿಕೊಂಡೆ, ಬೇಗ ಮುಗಿಸ್ಬೇಕು ಅಂತ ಮಾಡಿದೆ, ತಡ ಆಗ್ತಿತ್ತು, ಹಾಗಾಗಿ ಸಿನಿಮಾ ಓಡಲಿಲ್ಲ, ಈ ಹಾಡುಗಳು ಗೊತ್ತಾಗಿಲ್ಲ ಅಂದರು. ಯೂಟ್ಯೂಬ್ಗೆ ಹೋಗಿ ಚಿರಂಜೀವಿ ರಾಜೇಗೌಡ ಸರ್ಚ್ ಮಾಡಿ, ನಿಮಗಲ್ಲಿ ಹಾಡು ಸಿಗುತ್ತೆ. ಆ ಸ್ಟಾರ್ಟಿಂಗ್ ಮ್ಯೂಸಿಕ್ಕಿಂದ ಕೊನೆವರೆಗೂ ಸಖತ್ತಾಗಿದೆ. 1ನೇ ಚರಣ ಆದಮೇಲೆ ಬರುವಂಥ ಮ್ಯೂಸಿಕ್ ಕೇಳಿ, ಸೂಪರ್ ಆಗಿದೆ. ತುಂಬ ಒಂದು ಟ್ರಿಗರ್ ಮಾಡುತ್ತೆ ಅದು.
ತುಂಬ ಒಂದು ಹಾಡು ಕೇಳೋಕೆ ಒಂದು ಟೆಂಪ್ಟ್ ಮಾಡುತ್ತೆ. ಕೇಳಿ, ಅದು ಗೊತ್ತಾಗುತ್ತೆ ನಿಮಗೆ. ಥ್ಯಾಂಕ್ ಯು.